ತೀರ್ದಾಳ ವಿಧಾನಸಭಾ ಕ್ಷೇತ್ರದಲ್ಲಿನ ಕಾಂಗ್ರೆಸ್ ಬಣಜಗಳದ ರಾಜಕೀಯ ಹಿನ್ನೆಲೆಯಲ್ಲಿ ನವೆಂಬರ್ 20ರಂದು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹುದ್ದೆಗೆ ನೇಮಕಗೊಂಡಿದ್ದ ದಾನಪ್ಪ ಹುಲಜತ್ತಿಯವರನ್ನು ಕೇವಲ 1 ತಿಂಗಳೊಳಗಾಗಿ ಡಿಸೆಂಬರ್ 23ರಂದು ಅವರ ಅಧ್ಯಕ್ಷತೆಯನ್ನು ರದ್ದುಪಡಿಸಿ ಕಾರ್ಯಕರ್ತರ ಆಗ್ರಹದ ಕಾರಣ ನೀಡಿ ಸುರೇಶ್ ಪಾಟೀಲರನ್ನು ನೂತನ ಅಧ್ಯಕ್ಷರೆಂದು ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿತ್ತು. ಬಳಿಕ ಕ್ಷೇತ್ರದಲ್ಲಿನ ಬಹುಸಂಖ್ಯಾತ ನೇಕಾರ ಸಮುದಾಯ ಒಗ್ಗಟ್ಟಾಗಿ ಸರ್ಕಾರದ ಕ್ರಮ ಖಂಡಿಸಿತ್ತು. ಎರಡೂ ರಾಷ್ಟ್ರೀಯ ಪಕ್ಷಗಳು ನೇಕಾರ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡದೆ ಅನ್ಯಾಯ ಎಸಗುತ್ತಿರುವುದನ್ನು ಖಂಡಿಸಿ ವಿರೋಧಿಸಿ ಮುಂಬರುವ ಸ್ಥಳೀಯ ಚುನಾವಣೆಯಲ್ಲಿ ನೇಕಾರ ಸಮುದಾಯದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ತೀರ್ಮಾನ ಕೈಗೊಂಡಿತ್ತು. ಏತನ್ಮಧ್ಯೆ ದಾನಪ್ಪ ಕಾಡಪ್ಪ ಹುಲಜತ್ತಿ ಧಾರವಾಡ ಪೀಠದ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಸಂಖ್ಯೆ 11-097/2025 ಪ್ರಕರಣ ದಾಖಲಿಸಿದ್ದರು. ಡಿಸೆಂಬರ್ 26ರಂದು ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ದಾನಪ್ಪ ಹುಲಜತ್ತಿಯವರನ್ನು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮುಂದುವರಿಸುವಂತೆ ಆದೇಶ ಹೊರಡಿಸಿತ್ತು. ಇದರನ್ವಯ ಸರ್ಕಾರದ ಕಾರ್ಯದರ್ಶಿ, ನಗರಾಭಿವೃದ್ಧಿ ಸಚಿವಾಲಯ ಕಾರ್ಯದರ್ಶಿ ಸೇರಿ ವಿವಿಧ ಹಂತಗಳ ಮುಖ್ಯಸ್ಥರ ಸಮಾಲೋಚನೆ ಬಳಿಕ ಸ್ಥಳೀಯ ಸದಸ್ಯ ಕಾರ್ಯದರ್ಶಿಗಳಿಗೆ ಬಂದ ಆದೇಶದನ್ವಯ ಶನಿವಾರದಂದು ದಾನಪ್ಪ ಹುಲಜತ್ತಿ ಅಧ್ಯಕ್ಷ ಹುದ್ದೆಯನ್ನು ಮರು ಅಧಿಕಾರ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಂದ್ರ ಸುಭಾಸ ಭದ್ರನವರ್, ಬಸವರಾಜ ಶಂಕರ್ ಗುಡುಡಗಿ, ಬುಡನ್ ಜಮಾದಾರ್, ದುಂಡಪ್ಪ ಕರಿಗಾರ್, ಶಂಕರ್ ಕೆಸರಗೊಪ್ಪ, ಅಜಿತ್ ಶೇಖ್ ಸೇರಿದಂತೆ ಇನ್ನೂ ಅನೇಕ ಪ್ರಮುಖ ಕಾರ್ಯಕರ್ತರು ಭಾಗವಹಿಸಿದ್ದರು. ಇಂದಿನ ಸುದ್ದಿ ಯಶವಂತ ವಾಜಂತ್ರಿ. ಕೃಪೆ ದಡಲ್ಬಾಜಿ ಪತ್ರಿಕೆ.